ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ಎಫ್ ಡಿ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಎಫ್ ಡಿ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟಾಗಿ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ ಎಫ್ ಡಿ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಆ್ಯಪ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಲಿಂಕನ್ನು ಕ್ಲಿಕ್ ಮಾಡಿ ಆ್ಯಪನ್ನು ಇನ್ಸ್ಟಾಲ್ ಆದ ನಂತರ ಡೈರೆಕ್ಟಾಗಿ ನೀವು ನಿಮ್ಮೊಂದು ಮೊಬೈಲ್ ನಂಬರ್ ಅಂದರೆ ಏರ್ಟೆಲ್ ನಂಬರನ್ನು ಹಾಕಿ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಅಕೌಂಟ್ ಕ್ರಿಯೇಟ್ ಆದಮೇಲೆ ಈ ರೀತಿ ಅಂದರೆ ಎಂಟರ್ಪೇಜ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನಲ್ಲಿ ನೀವು ಎಫ್ ಡಿಯಲ್ಲಿ ಈಸಿಯಾಗಿ ಇನ್ವೆಸ್ಟನ್ನು ಮಾಡ್ಕೋಬೋದು. ಸೊ ಈಗ ನಾನಿಲ್ಲಿ ಎಫ್ ಡಿ ಅಂತ ಒಂದು ಆಪ್ಷನ್ ಇದೆ ನೋಡ್ತಾ ಇರ್ಬೋದು. ಈ ಏರ್ಟೆಲ್ ಫೈನಾನ್ಸ್ ಇದರಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಆಲ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪೇಜ್ ಇರುತ್ತೆ. ಆನಂತರ ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಇದೆ ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮಗೆ ಇಲ್ಲಿ ಎಫ್ ಡಿ ಆಫರ್ಸ್ ಎಕ್ಸ್ಪ್ಲೋರ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೀತಿಯ ಎಫ್ ಡಿ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಿ ಮೊದಲನೇ ಒಂದು ಎಫ್ ಡಿ ನೋಡ್ತಾ ಇರ್ಬೋದು, ಸೂರ್ಯೋದಯ ಎಸ್ ಎಫ್ ಬ್ಯಾಂಕ್ ಅಂತ. ಈ ಒಂದು ಎಫ್ ಡಿ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಇಲ್ಲಿ ಸೆಲೆಕ್ಟ್ ಡೆಪಾಸಿಟ್ ಟೈಪ್ ಅಂತ ಬರುತ್ತೆ. ಇಲ್ಲಿ ಫಿಕ್ಸ್ಡ್ ಹಾಗೆ ರಿಕರಿಂಗ್ ಡೆಪಾಸಿಟ್ ಅಂತ. ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ, ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎಫ್ ಡಿ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟು ಸೀನಿಯರ್ ಸಿಟಿಜನ್ ಅಂತ ಇರುತ್ತೆ. ಸೀನಿಯರ್ ಸಿಟಿಜನ್ ಅಂದರೆ ಸ್ನೇಹಿತರೆ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಒಂದು ಆಪ್ಷನ್ನ ಆನ್ ಮಾಡಿ. ಈ ಒಂದು ಸೀನಿಯರ್ ಸಿಟಿಜನ್ ಆಪ್ಷನ್ನ ಆನ್ ಮಾಡಿದ್ರೆ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ 7.25 ಇದೆ. ಸೊ ಈ ಒಂದು ಸೀನಿಯರ್ ಸಿಟಿಜನ್ ಆಪ್ಷನ್ನ ಆನ್ ಮಾಡಿದ್ರೆ 7.45 ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇದು ಕೇವಲ 60 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಒಂದು ಆಪ್ಷನ್ನ ಆನ್ ಮಾಡಿ. ನೀವೊಂದು ವೇಳೆ 60 ವರ್ಷ ಆಗದೇ ಈ ಒಂದು ಸೀನಿಯರ್ ಸಿಟಿಜನ್ ಆಪ್ಷನ್ನ ಆನ್ ಮಾಡಿದರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫೈ ಮಾಡುವಾಗ ಗೊತ್ತಾಗುತ್ತೆ. ಸೊ ಅದಕ್ಕೆ 60 ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ಈ ಒಂದು ಸೀನಿಯರ್ ಸಿಟಿಜನ್ನ ಆನ್ ಮಾಡಿ. ಸೊ ಇಲ್ಲಿ ನನಗೆ ಸೀನಿಯರ್ ಸಿಟಿಜನ್ನ ಆಫ್ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಆಲ್ ಪ್ಲ್ಯಾನ್ಸಲ್ಲಿ ನೋಡ್ತಾ ಇರ್ಬೋದು ಶಾರ್ಟ್ ಬೈ ರೇಟ್ ಹಾಗೆ ಟೆನ್ಯೂರ್ ಅಂತ ಇರುತ್ತೆ. ಇಲ್ಲಿ ಮೊದಲು ರೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು. ಆನಂತರ ಇಲ್ಲಿ ಪ್ಲ್ಯಾನ್ಸ್ ಇರುತ್ತೆ ನೋಡ್ತಾ ಇರ್ಬೋದು. 5 ವರ್ಷ, 1 ವರ್ಷ, 3 ವರ್ಷ, 2 ವರ್ಷ, 6 ತಿಂಗಳು, 2 ವರ್ಷ, ಇನ್ನು 6 ತಿಂಗಳು, ಈ ರೀತಿ ಪ್ಲ್ಯಾನ್ಸ್ ಇರುತ್ತೆ. ಇಲ್ಲಿ ನಾನೀಗ ಮೊದಲಿಗೆ ಈ ಒಂದು 1 ವರ್ಷದ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇನ್ವೆಸ್ಟ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಪೇಜ್ ಬರುತ್ತೆ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ 1 ವರ್ಷದ ಕ್ಯಾಲ್ಕುಲೇಷನ್ನ ಮಾಡ್ಕೋಬೋದು. ಸೊ ಈಗ ನಾನಿಲ್ಲಿ ಎಕ್ಸಾಂಪಲಿಗೆ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟು 1,000 ರೂಪಾಯಿ ಇರುತ್ತೆ. ಇಲ್ಲಿ ನಾನು ಎಕ್ಸಾಂಪಲಿಗೆ 5,000 ಅಂತ ಎಂಟರ್ ಮಾಡ್ಕೋತೇನೆ. ಸೊ ಇನ್ವೆಸ್ಟ್ಮೆಂಟ್ ಅಮೌಂಟಲ್ಲಿ 5,000 ಎಂಟರ್ ಮಾಡಿದ್ದೇನೆ. ಆನಂತರ ಇಲ್ಲಿ ಮ್ಯಾಚುರಿಟಿ ಅಮೌಂಟಲ್ಲಿ 5,380 ರೂಪಾಯಿ ತೋರಿಸ್ತಾ ಇದೆ. ಟೋಟಲ್ಗೇನು 380. ಸ್ನೇಹಿತರೆ, 1 ವರ್ಷಕ್ಕೆ ನನಗಿಲ್ಲಿ ಈ 5,000 ರೂಪಾಯಿ ಅಮೌಂಟಿಗೆ 380 ರೂಪಾಯಿ ಬಡ್ಡಿ ಸಿಗ್ತಾ ಇದೆ. ಸೊ ಈ ಒಂದು 5,000 ಅಮೌಂಟನ್ನು ನಾನು ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈಗ 2 ವರ್ಷ 6 ತಿಂಗಳಿಗೆ ಕ್ಲಿಕ್ ಮಾಡ್ಕೋತೇನೆ. ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ 2 ವರ್ಷದ 6 ತಿಂಗಳು ಅಂದರೆ 2.5 ವರ್ಷ ಈ ಒಂದು 5,000 ರೂಪಾಯಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರೆ ನನಗಿಲ್ಲಿ ಟೋಟಲ್ ಬಡ್ಡಿ ಸಿಗೋದು ಲಾಸ್ಟಲ್ಲಿ 983 ರೂಪಾಯಿ ಆಗಿರುತ್ತೆ. ಸ್ನೇಹಿತರೆ, ನೀವು ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಜಾಸ್ತಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿ. ಸೊ ಈಗ ಇಲ್ಲಿ 20 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೇನೆ. ಎಕ್ಸಾಂಪಲಿಗೆ 20,000 ರೂಪಾಯಿ ಅಂತ ಇನ್ವೆಸ್ಟ್ಮೆಂಟ್ ಅಮೌಂಟಲ್ಲಿ ಎಂಟರ್ ಮಾಡಿದ್ದೇನೆ. 2 ವರ್ಷದ 6 ತಿಂಗಳಿಗೆ ನನಗಿಲ್ಲಿ ಬಡ್ಡಿ ಸಿಗೋದು 3,935 ನೋಡ್ತಾ ಇರ್ಬೋದು. ಇದೇ ನೀವು 50,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ನಿಮಗೆ 2 ವರ್ಷದ 6 ತಿಂಗಳಾದಮೇಲೆ 9,838 ರೂಪಾಯಿ ಸಿಗುತ್ತೆ. ಈ 50,000 ರೂಪಾಯಿನ ನೀವು 5 ವರ್ಷಕ್ಕೇನಾದರೂ ಕಂಟಿನ್ಯೂ ಮಾಡಿದ್ರೆ ಈ 50,000 ರೂಪಾಯಿ ಅಮೌಂಟನ್ನು 5 ವರ್ಷ ನೀವು ಎಫ್ ಡಿಯಲ್ಲಿ ಫಿಕ್ಸ್ ಇಟ್ಟರೆ ನಿಮಗೆ ಲಾಸ್ಟು ಟೋಟಲಾಗಿ ಬಡ್ಡಿ ಸಿಗೋದು 25,000 ರೂಪಾಯಿ ಸಿಗುತ್ತೆ ನೋಡ್ತಾ ಇರ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟನ್ನು ಈ ಒಂದು ಎಫ್ ಡಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಈ ಒಂದು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ನೇಹಿತರೆ ಜಾಸ್ತಿ ರಿಟರ್ನ್ಸ್ ಕೊಡುವಂಥ ಒಂದು ಎಫ್ ಡಿ ಆಗಿದೆ. ಇಲ್ಲಿ ಬೇರೆ ಎಫ್ ಡಿ ಕೂಡ ಇದೆ ನೋಡ್ತಾ ಇರ್ಬೋದು. ಸ್ಲೈಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಉತ್ಕರ್ಷ, ಶಿವಲಿಕ್ ಎಸ್ ಎಫ್ ಬ್ಯಾಂಕ್, ಈ ರೀತಿ ಹಲವಾರು ಎಫ್ ಡಿಯಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವೀಗ ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ನಾನೀಗ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ 1,000 ರೂಪಾಯಿ ಅಮೌಂಟನ್ನು ಎಂಟರ್ ಮಾಡಿದ್ದೇನೆ. ಆನಂತರ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿ. ಅಂದರೆ 1 ವರ್ಷನೋ 5 ವರ್ಷನೋ 2 ವರ್ಷನೋ ಈ ರೀತಿ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡಿ. ಎಕ್ಸಾಂಪಲಿಗೆ 1 ವರ್ಷ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ಕೊಳ್ಳಿ 1,000 ರೂಪಾಯಿ ಅಮೌಂಟು 1 ವರ್ಷ ಆದಮೇಲೆ ನಿಮಗೆ 70 ರೂಪಾಯಿ ಸಿಗುತ್ತೆ ಕೇವಲ.
ಸೊ ಈಗ ಈ ಒಂದು 1,000 ರೂಪಾಯಿ ಅಮೌಂಟನ್ನು ಹೇಗೆ ಇನ್ವೆಸ್ಟ್ ಮಾಡೋದು ತಿಳಿಸ್ತೇನೆ. ಇಲ್ಲಿ ಪ್ರೊಸೀಡ್ ಇದೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಆದ ನಂತರ ನಿಮ್ಮ ಪಾನ್ ನಂಬರನ್ನು ಎಂಟರ್ ಮಾಡಿ. ಪಾನ್ ನಂಬರ್ ಎಂಟರ್ ಆದಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮೊಂದು ಪಾನ್ ಕಾರ್ಡ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೆಕ್ಸ್ಟ್ ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೊಂದು ಆಧಾರ್ ನಂಬರನ್ನು ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಆದಮೇಲೆ ಟರ್ಮ್ ಆ್ಯಂಡ್ ಕಂಡೀಷನ್ನ ಫಿಲ್ ಮಾಡಿ. ಆನಂತರ ಪರ್ಫಾರ್ಮ್ KYC ಮೇಲೆ ಕ್ಲಿಕ್ ಮಾಡಿ. ಆನಂತರ ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಆದಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿದೆ. ಈಗ ನಾನು FDಯಲ್ಲಿ ಇನ್ವೆಸ್ಟನ್ನು ಮಾಡ್ಕೋಬೋದು ಸ್ನೇಹಿತರೆ. ನೀವಿಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮೊಂದು ಪಾನ್ ನಂಬರ್ ಹಾಗೆ ಆಧಾರ್ ನಂಬರನ್ನು ವೆರಿಫೈ ಮಾಡಬೇಕಾಗುತ್ತೆ. ಆನಂತರ ನೆಕ್ಸ್ಟ್ ನೀವಿಲ್ಲಿ ನಿಮ್ಮೊಂದು ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಅಡ್ರೆಸ್ ಫಿಲ್ ಇದೆ. ನಾನು ಈ ಒಂದು ಅಡ್ರೆಸ್ಸನ್ನು ಫಿಲ್ ಮಾಡಿಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ನೀವು ಬೇಕಿದ್ದರೆ ಹೊಸ ಅಡ್ರೆಸ್ಸನ್ನು ಆ್ಯಡ್ ಮಾಡ್ಕೋಬೋದು. ಆನಂತರ ನೀವಿಲ್ಲಿ ಪರ್ಸ್ನಲ್ ಡೀಟೇಲ್ಸನ್ನು ಫಿಲ್ ಮಾಡಿ. ನಿಮ್ಮ ಫಾದರ್ ಹಾಗೆ ನಿಮ್ಮ ಅಪ್ಪ ಅಮ್ಮನ ನೇಮನ್ನು ನೀವಿಲ್ಲಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಮ್ಯಾರಿಡ್ ಅಥವಾ ಸಿಂಗಲ್ ಅಂತ ಇರುತ್ತೆ. ನೀವು ಮದುವೆ ಆಗಿದ್ದರೆ ಮ್ಯಾರಿಡ್, ಇನ್ನು ಸಿಂಗಲ್ ಆಗಿದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೊಫೆಷ್ನಲ್ ಡೀಟೇಲ್ಸ್ ಬರುತ್ತೆ. ನಿಮ್ಮೊಂದು ಇಮೇಲನ್ನು ಎಂಟರ್ ಮಾಡಿ. ಆನಂತರ ಆ್ಯನ್ಯುವಲ್ ಇನ್ಕಮಲ್ಲಿ ಬಿಲೋ 50K ಟು 1 lakh ಇರುತ್ತೆ. ನಾನು ಬಿಲೋ 50K ಸೆಲೆಕ್ಟ್ ಮಾಡಿದ್ದೇನೆ. ಅಂದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಇರುತ್ತೆ. ಇಲ್ಲಿ ಸ್ಯಾಲರಿ, ಸೆಲ್ಫ್ ಎಂಪ್ಲಾಯ್ಡ್, ಅದರ್ಸ್ ಅಂತ ಇರುತ್ತೆ. ಇಲ್ಲಿ ನಾನು ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ನೆಕ್ಸ್ಟ್ ನೀವು ಇಲ್ಲಿ ನಾಮಿನಿ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನೋ ಆ್ಯಡ್ ಲೆಟರ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ನೀವು ನಾಮಿನಿ ಡೀಟೇಲ್ಸನ್ನು ಫಿಲ್ ಮಾಡಿ ಪ್ರೊಸೀಡ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಈ ಒಂದು ನಾಮಿನಿ ಡೀಟೇಲ್ಸನ್ನು ಫಿಲ್ ಮಾಡ್ತೇನೆ. ನಾಮಿನಿ ಡೀಟೇಲ್ಸ್ ಎಲ್ಲ ಫಿಲ್ ಆದ ನಂತರ ಸ್ನೇಹಿತರೆ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಇಲ್ಲಿ ನಾನು ನಾಮಿನಿನ ಆ್ಯಡ್ ಮಾಡಿಲ್ಲ. ಇಲ್ಲಿ ಬೇಕಿದ್ರೆ ಈಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಆನಂತರ ಇಲ್ಲಿ ಅದರ ಡೀಟೇಲಲ್ಲಿ ವಿತ್ಡ್ರಾವಲ್ ಆಫ್ಟರ್ ಅಂತ ಇರುತ್ತೆ. 7 ದಿನ ಆದಮೇಲೆ ವಿತ್ಡ್ರಾ ಮಾಡ್ಬೋದು. ಅಂದರೆ ಈ ಒಂದು ಅಮೌಂಟನ್ನು ನಾನು ಇವತ್ತು ಇನ್ವೆಸ್ಟ್ ಮಾಡಿ 7 ದಿನ ಆದಮೇಲೆ ನನಗೆ ಬೇಕಿದ್ದರೆ ವಿತ್ಡ್ರಾ ಮಾಡ್ಬೋದು. ನೀವಿಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಕೂಡ ಈಗ ಚೇಂಜ್ ಮಾಡ್ಕೋಬೋದು. ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು 1,000 ಇರಲಿ, 10,000, 5,000, 8,000 ಈ ರೀತಿ ಅಮೌಂಟನ್ನು ಚೇಂಜ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ವರ್ಷನೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಇನ್ನೊಂದು ಇಲ್ಲಿ ರೀಇನ್ವೆಸ್ಟ್ ಆನ್ ಮೆಚುರಿಟಿ ಅಂತ ಇರುತ್ತೆ. ಇಲ್ಲಿ ಎಸ್ ಹಾಗೆ ನೋ ಅಂತ ಇರುತ್ತೆ. ಇಲ್ಲಿ ರೀಇನ್ವೆಸ್ಟ್ ಮನಿ ಆನ್ ಮೆಚುರಿಟಿ ಹಾಗೆ ರೀಫಂಡ್ ಮನಿ ಆನ್ ಮೆಚುರಿಟಿ ಅಂತ. ರೀಇನ್ವೆಸ್ಟ್ ಮನಿ ಅಂದರೆ ಈಗ 1 ವರ್ಷ ಇನ್ವೆಸ್ಟ್ ಮಾಡಿದರೆ 1 ವರ್ಷ ಆದಮೇಲೆ ಮತ್ತೆ ನೀವು ರೀಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಈ ಒಂದು ಅಮೌಂಟನ್ನೇ. ಇಲ್ಲಿ ರಿಫಂಡ್ ಮನಿ ಅಂತ ಇದ್ದರೆ 1 ವರ್ಷ ಆದಮೇಲೆ ನಿಮ್ಮೊಂದು ಅಮೌಂಟು ನಿಮ್ಮ ರಿಫಂಡ್ ಆಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ. ಸೊ ಈಗ ಅಲ್ಲಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ಗೂಗಲ್ ಪೇ, ಫೋನ್ಪೇ ಯಾವುದೇ ಒಂದು ಆ್ಯಪ್ ಮೂಲಕ ಈ ಒಂದು ಪೇಮೆಂಟನ್ನು ಮಾಡಿ. ಗೂಗಲ್ ಪೇ, ಫೋನ್ಪೇ ಮೂಲಕ ಪೇಮೆಂಟನ್ನು ಮಾಡಿ ಈ ಒಂದು FDಯಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟನ್ನು ಮಾಡ್ಕೋಬೋದು. ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲ್ಲಿ RD ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೇನೆ. RDಯಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು, ಯಾವ ರೀತಿ RD ರಿಟರ್ನ್ಸ್ ಕೊಡುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.